ಒಂದೆಡೆ ಸೇರಿದ್ದ ನೂರಾರು ಹಿರಿಯ ಜೀವಗಳು ಜೀವನದ ಬೆಳಕನ್ನು ಪಡೆಯುವ ಹಂಬಲ. ಇದಕ್ಕೆ ನೆರವಾಗಿ ನಿಂತಿದ್ದು ಮಾಜಿ ಸಚಿವ ಮುರುಗೇಶ್ ನಿರಾಣಿ. ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಮುಧೋಳದಲ್ಲಿ ಸಮಗ್ರ ಕಣ್ಣಿನ ಉಚಿತ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 200ಕ್ಕೂ ಅಧಿಕ ಜನರು ಭಾಗಿಯಾಗಿದ್ದರು. ಹುಟ್ಟುಹಬ್ಬದ ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮವನ್ನು ಇಲ್ಲಿ ಹೊಳಬೇಶ್ವರ ದೇವಸ್ಥಾನದಲ್ಲಿ ಕಣ್ಣಿನ ತಪಾಸಣೆ ಹಾಗೂ ಆಪರೇಷನನ್ನು ಹಮ್ಮಿಕೊಳ್ಳಲಾಗಿದೆ. 200ಕ್ಕೂ ಹೆಚ್ಚು ಇಲ್ಲಿ ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ನಿರಾಣಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಏನು ಮಾಡ್ತಾರೆ ಆಪರೇಷನ್. ಅದು ಇದು ಜೋಶಿ ಹಾಸ್ಪಿಟಲ್ದಿಂದ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ತಪಾಸಣೆ ಮಾಡಿ ಇಲ್ಲಿ ತಪಾಸಣೆ ಮಾಡ್ತಾರೆ. ಅವ್ರು ಹೋಗಿ ಅಲ್ಲಿ ಹುಬ್ಬಳ್ಳಿ ಜೋಶಿಯವ್ರ ಹಾಸ್ಪಿಟಲ್ಗೆ ಹೋಗಿ ಅವ್ರು ಆಪರೇಷನ್ ಮಾಡಿಸ್ತಾರೆ. ಎಲ್ಲ ಫ್ರೀ ಇದೆ. ಸಾಹೇಬರು ಬರ್ತಾರೆ ನಿಮಿತ್ತವಾಗಿ ಫ್ರೀ ಮಾಡ್ತಾರೆ. ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಸಹಯೋಗದಲ್ಲಿ ಶಿಬಿರ ಆಯೋಜನೆಯಾಗಿತ್ತು. ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ವೈದ್ಯರು ಹಿರಿಯ ಜೀವಗಳ ಕಣ್ಣು ತಪಾಸಣೆಯನ್ನ ಮಾಡಿದ್ರು. ಮುರುಗೇಶ್ ಸರ್ ನಿರಾಣಿ ಅವರ 60ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಲ್ಲಿ ಕಣ್ಣಿನ ತಪಾಸಣೆ ಕ್ಯಾಂಪ್ ಹಾಕೊಂಡಾರಿ. ಅತಿ ಬಡ ಇರ್ತಕ್ಕಂಥ ರೈತರು ಈಗ ಆಪರೇಷನ್ ಮಾಡಿಸ್ಕೊಳಕ್ಕೆ ಅವ್ರ ಹತ್ರ ದುಡ್ಡು ಇರ್ತಾರಲ್ಲ, ಈ ನಿರಾಣಿ ಸಾಹೇಬ್ರ ಕ್ಯಾಂಪಿನ ವತಿಯಿಂದ ಅವರಿಗೆ ಫ್ರೀಯಾಗಿ ಆಪರೇಷನ್ ಮಾಡಿಸ್ತಾರೆ. ಇದು ಬಡ ಜನರಿಗೆ ಭಾಳ ಒಳ್ಳೇದಾಗೈತೆ ರೀ. ಇದನ್ನು ಹಮ್ಮಿಕೊಂಡಿರ್ತಕ್ಕಂಥ ಮುರುಗೇಶ್ ಸರ್ ನಿರಾಣಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರಿಗೆ ನಾವು ತುಂಬ ಧನ್ಯವಾದಗಳು ಹೇಳ್ತೀವಿ. ಕಣ್ಣಿನ ಆಪರೇಷನ್ ಅಗತ್ಯವಿದ್ರೆ ಅಥವಾ ಹೆಚ್ಚಿನ ಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲು ತಿಳಿಸಲಾಯಿತು. ಮುಧೋಳ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದಲೂ ಜನರು ಆಗಮಿಸಿದ್ರು. ಸೂಕ್ತ ಸಲಹೆ ಸೂಚನೆಗಳನ್ನ ಪಡೆದುಕೊಂಡ್ರು. ರನ್ ಟಿವಿ ನ್ಯೂಸ್, ಮುಧೋಳ.